ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಜ್ರಿವಾಲ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅರುಣಾಚಲ ಪ್ರದೇಶದ ಸ್ಥಳಗಳಿಗೆ ಚೀನಾ ಹೊಸ ಹೆಸರಿಟ್ಟು ಜೈಶಂಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಲಿಕ್ಕರ್ ಪಾಲಿಸಿ ಕೇಸ್ನಲ್ಲಿ ಇಡಿಯಿಂದ ಬಂಧನವಾಗಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ 15 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಿನ್ನೆ ಇಡಿ ಕಸ್ಟಡಿ ಅವಧಿ ಮುಕ್ತಾಯವಾದ ಕಾರಣ ರೋಸ್ ಅವೆನ್ಯೂ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು. ಈ ವೇಳೆ ನ್ಯಾಯಾಧೀಶೆ ಕಾವೇರಿ ಬವೇಜಾ ಏಪ್ರಿಲ್ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದ್ದಾರೆ. ಸದ್ಯ ಕೇಜ್ರಿವಾಲ್ರನ್ನ ತಿಹಾರ್ ಜೈಲಿನ ಸೆಲ್ ನಂಬರ್ 2ರಲ್ಲಿ ಇರಿಸಲಾಗಿದೆ. ವಿಚಾರಣೆ ವೇಳೆ ಕೇಜ್ರಿವಾಲ್ ಅವರು ಅತಿಶಿ ಮರ್ನೇಲಾ ಹಾಗೂ ಸೌರಭ್ ಭಾರದ್ವಾಜ್ ಹೆಸರು ಪ್ರಸ್ತಾಪಿಸಿದ್ದಾರೆ ಅಂತ ಕೋರ್ಟ್ಗೆ ಇಡಿ ತಿಳಿಸಿದೆ. ವಿಜಯ್ ನಾಯರ್ ಅತಿಶಿ ಮರ್ಲೇನಾ ಹಾಗೂ ಸೌರಭ್ ಭಾರದ್ವಾಜ್ಗೆ ವರದಿ ಸಲ್ಲಿಸ್ತಾ ಇದ್ರು ಹೊರತು ನನಗಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಅಂತ ಇಡಿ ತಿಳಿಸಿದೆ. ಕೇಜ್ರಿವಾಲ್ ಈ ಹೇಳಿಕೆ ತಪ್ಪಿಸಿಕೊಳ್ಳುವ ಸ್ಪಷ್ಟ ಉದಾಹರಣೆಯಾಗಿದೆ ಅಂತ ಇಡಿ ಕೋರ್ಟ್ಗೆ ಹೇಳಿದೆ. ಸಿಬಿಐ ಸಂಸ್ಥೆಗೆ ಸಿಜೆಐ ಚಂದ್ರಚೂಡ್ ಕಿವಿಮಾತು ಹೇಳಿದ್ದಾರೆ. ಸಿಬಿಐ ಮೊದಲ ನಿರ್ದೇಶಕ ಸ್ಮರಣಾರ್ಥ ಆಯೋಜಿಸಿದ್ದ 20ನೇ ಡಿಪಿ ಕೊಹ್ಲಿ ಸ್ಮಾರಕ ಉಪನ್ಯಾಸದಲ್ಲಿ ಮಾತನಾಡಿದ ಡಿವೈ ಚಂದ್ರಚೂಡ್, ಸಿಬಿಐನಂತಹ ತನಿಖಾ ಸಂಸ್ಥೆಗಳು ಸಿಕ್ಕ ಎಲ್ಲದರಲ್ಲೂ ಪ್ರಕರಣ ದಾಖಲಿಸಿ ತನಿಖೆಗೆ ಇಳಿಯುವ ಬದಲು ದೇಶದ ಭದ್ರತೆ, ಆರ್ಥಿಕತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಅಪರಾಧಗಳತ್ತ ಗಮನ ಹರಿಸಬೇಕು ಅಂತ ಹೇಳಿದರು.